ಯೂನಿವರ್ಸಿಟಿಗಳಿಗೂ ತೋರಿಸಿರುವಂಥ ಒಂದು ಮಾಡೆಲ್ ಇದೆ. ಹಾಗಾಗಿ ಅವ್ರು ಮಾತಾಡ್ತಾ ಕೆಲವು ವಿಚಾರದಲ್ಲಿ ಅವ್ರು ಯಾವ ಕಲ್ಪನೆ ಇಟ್ಕೊಂಡು ಮಾತಾಡ್ತಿರ್ತಾರೋ ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಗೊತ್ತಿದ್ರೆ ಮಾತಾಡಬೇಕು. ಸುಮ್ಮನೆ ಈ ರೀತಿ ಏಕಾಏಕಿ ಮಾತಾಡುವಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆ ಲಾಸ್ಟ್ ಕೇಳುವಂಥದ್ದು, ಸಾರ್ವಜನಿಕ ಋಣ ಏನಿದೆ ನಿಮ್ಮದು ಒಟ್ಟು ಜಮೆ 2023-24ರಲ್ಲಿ 3,23,965 ಕೋಟಿ ಇತ್ತು. ಈಗ ಅದು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ 25-26ಕ್ಕೆ 4,08,647 ಕೋಟಿಗೆ ರೀಚ್ ಆಗ್ಬಿಟ್ಟಿದೆ. ಅಂದರೆ ಅಷ್ಟು ದಾಟ್ಬಿಟ್ಟಿದ್ದೀರಿ ಸಾಲಕ್ಕೆ, ನಾವು ಅಷ್ಟು ದಾಟಿದ್ದೀರಿ. ನಾನು ಕೃಷ್ಣ ಅವ್ರಿಗೆ ಕೇಳೋದು, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರಿದಾರಲ್ಲ ಪಾಪ, ಅಲ್ಲೇ 10 ವರ್ಷದಿಂದ ಒಂದೇ ಕಡೆ ಇದ್ಬಿಟ್ಟು ಜಡ ಎದ್ದೋಗ್ಬಿಟ್ಟವ್ರೆ ಪಾಪ. ಅವ್ರ ಪೋಸ್ಟಿಂಗೇ ಇಲ್ಲ. ನಾನು ನೆನ್ನೆ ಕೇಳಿದೆ ಅಲ್ಲಿ ಇದ್ದಂಥ ಅಧಿಕಾರಿಗಳು, ನಾ ಇದ್ದಾಗ ಅವರು DC ಆಗಿ ಎಲ್ಲ ಕೆಲಸ ಮಾಡ್ತಾಯಿದ್ರು. ಯಾಕೆ ಅಂದರೆ ಸರ್ ಇಲ್ಲಿ ಬಂದಮೇಲೆ ಆಚೆಗೆ ಬಿಡೋಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ, ಜಡ ಎದ್ದೋಗ್ಬಿಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಏನು ಗೊತ್ತಾ? ಅವ್ರ ಪರ್ಫಾರ್ಮೆನ್ಸ್ ಅಧ್ಯಕ್ಷರೇ ನೋಡಿ, ಅವರು ಸಂಗ್ರಹ ಮಾಡಬೇಕಾಗಿದ್ದು 2,08,100, ಸೆಪ್ಟೆಂಬರ್ 25ರವರೆಗೆ ಸಂಗ್ರಹ ಮಾಡಿರೋದು ಕೇವಲ 90,981. ಇಷ್ಟೇ ಸಂಗ್ರಹ ಆಗಿರೋದು. ಅವ್ರು ಕೊಟ್ಟಿರೋ ವರದಿ ಕೃಷ್ಣ ಅವರು. ಇನ್ನು ಉಳಿದಿದ್ದು ಹೆಂಗೆ ಮಾಡ್ತಾರೆ? ನೀವು ಪೂರಕ ತಂದಿದ್ದೀರಾ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಪಾಸ್ ಮಾಡಿಕೊಡ್ತೀರಾ 100%. ಇದ್ರ ಬಡೆಗೆ ಯಾವ ಗಮನ ಕೊಡ್ತೀರಿ? ಇಲ್ಲ ಅಂದರೆ ಅವ್ರು ಹೇಳಿದ್ರಲ್ಲ ಕೃಷ್ಣ ಅವರು, 3 ಇದೆಯಲ್ಲ, 3 ದಾಟಿ ಹೊಟ್ಟೋಗ್ತೈತೆ. ನಾವು ಆ ಸಾಲಿಗೆ ಸೇರೋದು ಬೇಡ. ಯಾರೋ 20 ರಾಜ್ಯಗಳಿದೆಯಲ್ಲ ಆ ಸಾಲಿಗೆ ಸೇರೋದು ಬೇಡ. ದಕ್ಷಿಣದ ರಾಜ್ಯಗಳವರು ಇರೋದ್ರಲ್ಲಿ ಎಲ್ಲ ರಾಜ್ಯ, ಕೇರಳ ಒಂದು ಬಿಟ್ಟರೆ ನಾವೆಲ್ಲ, ತಮಿಳ್ನಾಡು ಇರ್ಬೋದು, ಎಲ್ಲ ರಾಜ್ಯಗಳು ನಾವು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೀರಿ. ಗೌರವ ಇದೆ ನಮಗೆ ಎಲ್ಲದರಲ್ಲೂ. ಎಜುಕೇಷನ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ. ನಾವು ಮಾಡಲ್ ಆಗಿದ್ದೀರಿ. ಆ ಮಾಡಲ್ನ ಕೆಡಿಸೋವಂಥ ಕೆಲಸವನ್ನು ಮಾಡಬಾರ್ದು. ಈ ವಿತ್ತೀಯ ಕೊರತೆ ಇರ್ಬೋದು, ಕಲೆಕ್ಷನ್, ರೆವಿನ್ಯೂ ಕಲೆಕ್ಷನ್ನು ಬರ್ತಾ ಕುಸಿತಾ ಇದೆ. ಇದ್ರ ಬಗ್ಗೆ ಕ್ರಮ ಆಗಬೇಕು. ಮಂಡನೆ ಮಾಡೋದು ಒಂದಲ್ಲ, ನಿಮ್ಗೆ ಅನುಮೋದನೆ ನಾವು ಕೊಡ್ತೀರಿ, ಆದರೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಅವರು ಹೇಳಿದ್ದನ್ನು ಗಮನಿಸ್ಕೊಂಡಿದ್ದೇವೆ. ಆದಾಯ ಕೊತ ಆಗಬಾರ್ದು, ಗುರಿಗೆ ಹೋಲಿಕೆ ಮಾಡಿದರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಟೀಮೇ ಇದೆ, A ಕ್ಲಾಸ್ ಟೀಮ್ ಇದೆ, ಮಾಡ್ತಾ ಇದ್ದಾರೆ. ಕೆಲವು ಆದಾಯ ನಿರೀಕ್ಷೆಗೆ ಹೋಲಿಕೆ ಮಾಡಿದಾಗ ಕೆಲವು ಇಲಾಖೆಗಳಲ್ಲಿ ಸ್ವಲ್ಪ ಕೋತಾ ಇದೆ. ಅದನ್ನು ಸರಿಪಡಿಸುವಂಥ ಕ್ರಮವನ್ನು ಕೂಡ ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಅಧಿಕಾರಿಗಳ ಜೊತೆಗೆ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಸರಿದೂಗಿಸ್ತೇವೆ. ಈಗ ಮಾನ್ಯ ಅಧ್ಯಕ್ಷರೇ, ಈಗ ಅದನ್ನು ಯಾಕೆ ಸ್ವಲ್ಪ ಆದಾಯ ಕಡಿಮೆ ಆಗಿದೆ ಅಂತ ಹೋದ್ರೆ ಮತ್ತೆ ಅದೊಂದು ದೊಡ್ಡ ಚರ್ಚೆ ಆಗುತ್ತೆ, ಬೇಡ ಈಗ. ಹಾಗಾಗಿ ಹೇಳಲಿಕ್ಕೆ ಹೋದ್ರೆ ಮತ್ತೆ ಎಲ್ಲ ನಿಂತ್ಕೊಳ್ತೀರಾ. GST ಇಂದ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಸಚಿವರೇ, ಇದು ಚರ್ಚೆ ಆಗ್ಲಿ. ಈಗ GST ಬದಲಾವಣೆಗಳಿಂದ ರಾಜ್ಯಕ್ಕೆ ಕಡಿಮೆ ಆಗಿದೆ ಅನ್ನೋ ಚರ್ಚೆ ಮಾಡಿ ಕೋತ ಆಗ್ತಾ ಇದೆ ಅಧ್ಯಕ್ಷರೇ. ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ. ಇದೇ ಅದರ ಶಿವಲಿಂಗೇಗೌಡರು ಹೇಳ್ದಂಗೆ ಇದೇ ಸುಸಂದರ್ಭ. ಬೇರೆ ಅಜೆಂಡಾ ಇರೋದ್ರಿಂದ ನಾನು ಆ ಚರ್ಚೆಗೆ ಈಗ ಹೋಗೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. 2026 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 2ನೇ ಕಂತು ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 15, 17ರಿಂದ 20, 22ರಿಂದ 25, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಗುಗಳಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. ಮೊನ್ನೆ ಅಧ್ಯಕ್ಷರೇ 2025-26ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 15, 17ರಿಂದ 20, 22ರಿಂದ 25, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಗಿಗೆ ಮೀರದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಶಾಸನರಚನೆ ವಿಧೇಯಕ ಮಂಡಿಸುವ ಸಚಿವ ಮಾನ್ಯ ಸಭಾಧ್ಯಕ್ಷರೇ, ಧನವಿನಿಯೋಗ ಮಂಡಳಿ. ಈಗ ಏನು ಪೂರಕ ಅಂದಾಜು ಬೇಡಿಕೆಗಳಿಗೆ ಸದನ ಒಪ್ಪಿಗೆ ಕೊಟ್ಟಿದೆ, ಅದಕ್ಕೆ ತತ್ಸಂಬಂಧವಾದಂತಹ ವಿಧೇಯಕ 2025ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕವನ್ನು ಮಂಡಿಸಲು ಸದನದ ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಈಗ ವಿಧೇಯಕ ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ಎರಡನೇ ವಿಧೇಯಕ ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕ ಪರ್ಯಾಲೋಚಿಸಬೇಕೆಂದು. ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ